ಮಹಿಳಾ ಸಚಿವ ಸ್ಥಾನವನ್ನ ಕೆಜಿಎಫ್ ಶಾಸಕಿ ರೂಪಕಲಾಗೆ ನೀಡೋದಕ್ಕೆ ವಿರೋಧ ವ್ಯಕ್ತವಾಗಿದೆ. ಸಚಿವ ಸ್ಥಾನ ನೀಡೋದಾದ್ರೆ ನಮ್ಮ ಜೊತೆ ಒಮ್ಮೆ ಚರ್ಚೆ ಮಾಡಬೇಕು. ಕೋಲಾರದಲ್ಲಿ ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ಸಚಿವ ಸ್ಥಾನ ನೀಡೋದೇ ಆದ್ರೆ ನಮ್ಮ ಜೊತೆ ಚರ್ಚೆ ಮಾಡಬೇಕು ಒಂದು ಸಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ರೂಪಕಲಾಗೆ ಸ್ಥಾನ ನೀಡೋ ಮೊದಲು ಶಾಸಕರ ಅಭಿಪ್ರಾಯ ಮುಖ್ಯ. ನಾವು ಮುನಿಯಪ್ಪ ಅವರ ಅಳಿಯನಿಗೆ ಎಂಪಿ ಟಿಕೆಟ್ ಅನ್ನ ತಪ್ಪಿಸಿಲ್ಲ. ಬಲಗೈ ಸಮುದಾಯಕ್ಕೆ ಟಿಕೆಟ್ ನೀಡಬೇಕು ಅಂತ ಒತ್ತಾಯಿಸಿದ್ದೆ ಅಷ್ಟೇ. ಮುನಿಯಪ್ಪ ಯಾರೂ ಸಚಿವ ಸ್ಥಾನ ಕೇಳಲಿಲ್ಲ ಅನ್ನೋದು ಸರಿಯಲ್ಲ. ಒಂದ್ ವೇಳೆ ರೂಪಕಲಾಗೆ ಸ್ಥಾನ ಕೊಡ್ತೀರಿ ಅಂದ್ರೆ ಶಾಸಕರ ಸಹಮತ ಕೂಡ ಅಗತ್ಯ ಅಂತ ಹೇಳಿದ್ದಾರೆ. ನನ್ನ ಗಮನಕ್ಕೆ ಬಂದಿಲ್ಲಪ್ಪ ಹೈಕಮಾಂಡ್ ತೀರ್ಮಾನ, ಅದು ನನಗೆ ಯಾವುದು ಗಮನಕ್ಕೆ ಬಂದಿಲ್ಲ. ಅವ್ರು ಏನೇ ಕೇಳ್ಕೊಳ್ಳಿ, ನಮ್ಮ ಬೇಡಿಕೆ ಇದ್ದಿದ್ದು ಬಹುಸಂಖ್ಯಾತ ಇರ್ತಕ್ಕಂಥ ಬಲಗೈ ಸಮುದಾಯಕ್ಕೆ ಕೋಲಾರ ಜಿಲ್ಲೆಯಲ್ಲಿ ಅವಕಾಶ ಕೊಡಿ ಅಂತ. ಅದನ್ನು ಹೊರತುಪಡಿಸಿ ಹೈಕಮಾಂಡ್ ಅವ್ರು ಏನ್ ತೀರ್ಮಾನ ತಗೊಳ್ತಾರೋ ನಮಗೆ ಗೊತ್ತಿಲ್ಲ. ನಾನು ಅದನ್ನ ಸ್ವಂತವಾಗಿ ಹೇಳಿಕೆ ಬರೋದಿಲ್ಲ. ನಮ್ಮೆಲ್ಲ ಶಾಸಕ ಮಿತ್ರರು ಸೇರಿ ನಾವೆಲ್ಲ ಒಗ್ಗೂಡಿ ನಾವು ಜಿಲ್ಲೆಯಲ್ಲಿ ಇದ್ದವ್ರು ಕೊಡಬೇಕು ಅನ್ನೋ ಪತ್ರವನ್ನು ಅವ್ರು ಕೊಟ್ಟಿದ್ರು. ಮತ್ತು ಅದನ್ನು ಉಲ್ಲಂಘಿಸಿದ ಹೆಂಗೆ ಮಾತಾಡಲಿ? ಮತ್ತೆ ಶಾಸಕರ ಅಭಿಪ್ರಾಯವನ್ನು ತಗೊಂಡು ನಾನು ಹೇಳಬೇಕಾಗ್ತದೆ. ಆ ರೀತಿ ಏನಾದರೂ ಕೂಡ ಈ ಜಿಲ್ಲೆಯ ಬಗ್ಗೆ ವರಿಷ್ಠ ತೀರ್ಮಾನ ತಗೋಬೇಕಾದಾಗ ಎಲ್ಲ MLAಗಳನ್ನ MLCಗಳನ್ನ ಗಣನೆ ತಗೊಂಡ್ರೆ ಮಾತ್ರ ಪಕ್ಷ ಉಳಿತದೆ. ಈ ಜಿಲ್ಲೆಯಲ್ಲಿ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ನಾನೇ ಗೌರವ. ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿ ಕೊಟ್ಟಂತಹ ಹೇಳಿಕೆ ಇದು. ಸಿದ್ದರಾಮಯ್ಯನವರ ಬಳಿ ಆಪ್ತರಾಗಿ ಕಾಣಿಸ್ಕೊಂಡಿದ್ದೇ ಮುಳುವಾಯಿತು ಅಂತ. ಸಿದ್ದರಾಮಯ್ಯನವರ ಆಪ್ತ ನಾನು ನಿಜ, ಆದ್ರೆ DK ಶಿವಕುಮಾರ್ ಅವರ ವಿರೋಧಿ ಅಲ್ಲ. ಸಿದ್ದರಾಮಯ್ಯನವರ ಜೊತೆ ಆಪ್ತನಾಗಿ ಕಾಣಿಸ್ಕೊಂಡಿದ್ದೇ ನಮಗೆ ಮುಳುವಾಯಿತು ಅಂತ ಶಾಸಕ ನಾರಾಯಣಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಗುರು ಸಿದ್ದರಾಮಯ್ಯ ನಮ್ಮ ಕೈ ಬಿಟ್ರು ಅನ್ನೋ ಬೇಸರ ಇದೆ. ಒಂದು ಭಾಗಕ್ಕೆ ಸಿಎಂ ಸೇರಿದಂತೆ 5 ಸಚಿವ ಸ್ಥಾನ ನೀಡಿದ್ದಾರೆ. ಕೋಲಾರಕ್ಕೆ ಅವಕಾಶ ಕೊಡಬಹುದಾಗಿತ್ತು ಅಂತ ಶಾಸಕ ನಾರಾಯಣಸ್ವಾಮಿ ಹೇಳಿಕೆ ಕೊಟ್ಟಿರೋದು. ನನಗೂ ಕೂಡ ಸಿದ್ದರಾಮಯ್ಯನವರು ನನಗೆ ಸಹಾಯ ಮಾಡಲಿಲ್ಲ ಅಂತೇಳಿ ನೋವಿರ್ಬೋದು. ಆದರೆ ಅವರು ನಮ್ಮ ಅಹಿಂದ ನಾಯಕರು. ಅಹಿಂದ ನಾಯಕರನ್ನ ಸಿದ್ದರಾಮಯ್ಯನವ್ರನ್ನ ಯಾವತ್ತೂ ಹಲ್ಲೆಗಳೆಯೋದಿಲ್ಲ. ಅವರು ಯಾವ ಕಾರಣಕ್ಕೆ SN ನಾರಾಯಣಸ್ವಾಮಿ ಹೆಸರು ಹೇಳಲಿಲ್ವೋ, ಅದು SN ನಾರಾಯಣಸ್ವಾಮಿನ ಯಾಕೆ ಕೈ ಬಿಟ್ರು, ಅದು ವೈಯಕ್ತಿಕ ವಿಚಾರ. ಆದರೆ ಅಹಿಂದ ಅಂತ ಬಂದಾಗ, ಹಿಂದುಳಿದ ವರ್ಗ ಅಂತ ಬಂದಾಗ ಅವರು ನಮ್ಮ ನಾಯಕರು. ಅವರಿಗೆ ಅನ್ಯಾಯ ಅದನ್ನು ನಾವು ಸಹಿಸಲ್ಲ. ಒಂದು ವೇಳೆ ಅವ್ರನ್ನ ಯಾರಾದರೂ ಕೂಡ ನಿರ್ಲಕ್ಷ್ಯ ಮಾಡಿದರೆ, ಅವರನ್ನು ದೂರ ಇಟ್ಟರೆ ಖಂಡಿತ ಕೂಡ ಮುಂಬರ್ತಕ್ಕಂಥ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ತೊಂದರೆ ಆಗುತ್ತೆ ಅನ್ನೋ ಮಾತನ್ನ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.